ಕಚೇರಿಯಲ್ಲಿ ಹಮ್ಮಿಕೊಂಡಿರೋದ್ರ ಉದ್ದೇಶ ಎಲ್ಲ ಮೋರ್ಚಾ ಕಾರ್ಯಕ್ರಮಗಳು ಆಯಾ ಜಾಗಗಳಲ್ಲಿ ಮತ್ತು ಇದೇ ನಮ್ಮ ಪಕ್ಷದ ಕಚೇರಿಯಲ್ಲಿ ನಡೆಯಿತು. ಉದ್ದೇಶ ಏನಂದರೆ ಲೋಕಸಭಾ ಚುನಾವಣೆ ಈಗ ಮುಂದಿನ ಇನ್ನೊಂದು ವಾರದ ದಿನಗಳಲ್ಲಿ ಚುನಾವಣೆ ನಡೀತಾ ಇದೆ. 26ನೇ ತಾರೀಕು ಚುನಾವಣೆ ವೋಟ್ ಮಾಡುವಂಥ ದಿನಾಂಕ ಇರುತ್ತದೆ. ಅದಕ್ಕೋಸ್ಕರ ನಮ್ಮ ಸಮುದಾಯ ಆಯಾ ಪಕ್ಷಗಳಲ್ಲಿ ಯಾವುದೇ ಪಕ್ಷಗಳಲ್ಲಿದ್ದರೂ ಕೂಡ ವಿಶೇಷವಾಗಿ BJP ನಮ್ಮ ಸಮುದಾಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಕೊಟ್ಟಿರೋದ್ರಿಂದ ನಮ್ಮ ಸಮುದಾಯ BJP ಮತ್ತು NDA ಅಭ್ಯರ್ಥಿಗಳಾದಂಥ ಮಲ್ಲೇಶ್ ಬಾಬಣ್ಣ ಅವರಿಗೆ ವೋಟ್ ಮಾಡೋ ಮುಖಾಂತರ ಅವರಿಗೆ ಹೆಚ್ಚಿನ ಮತಗಳನ್ನು ಹೆಚ್ಚಿನ ಪ್ರಯತ್ನ ಪಡಬೇಕು ಅಂತೇಳಿ ಈ ಸಭೆಯ ಮುಖಾಂತರ ನಾನು ಕೋರ್ತಾ ಇದ್ದೀನಿ. ಅದೇ ರೀತಿ ಜಿಲ್ಲಾ ST ಮೋರ್ಚಾ ಮುನ್ನಡೆ ಸಮಾವೇಶವನ್ನು ರಾಜ್ಯದ ಸೂಚನೆಯ ಮೇರೆಗೆ ನಾವು ಈ ದಿನ ಪಕ್ಷದ ಪ್ರತಿಯೊಬ್ಬರಿಗೂ ನಾನು ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಸಮುದಾಯವನ್ನು ಒಂದು ಜಾಗ ಸೇರಿಸಬೇಕಾದ್ರೆ ತುಂಬ ಕಷ್ಟ. ಯಾಕಂದರೆ ಅವರದೇ ಆದಂಥ ವೈಯಕ್ತಿಕ ಕಾರಣಗಳನ್ನು ಹೇಳ್ತಾ ಹಿಂದೆ ಹೋಗ್ತಾ ಇರ್ತಾರೆ. ಅದು ನಾವು ಯಾಕಂದರೆ ನಮ್ಮ ರಾಜಕೀಯದಲ್ಲಿ ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿ, ಅವರು ವೈಯಕ್ತಿಕವಾಗಿ ಸಮುದಾಯದ ಪ್ರೀತಿಯನ್ನು ಮೊದಲು ಪಡೆದಿರಲಿ. ಆನಂತರ ಅವರು ಯಾವುದೇ ಒಂದು ಆಲೋಚನೆ ಮಾಡಿ ಏನು ನಮ್ಮ ಸಮುದಾಯಕ್ಕೆ ಯಾವ ಪಕ್ಷ ಅನುಕೂಲ ಮಾಡಿದೆ, ಯಾವ ಪಕ್ಷದಿಂದ ನಾವು ಅನುಕೂಲ ಪಡೀತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಅಂತೂ ಪ್ರತಿಯೊಬ್ಬರು ಸಮುದಾಯದ ಕಾರ್ಯಕರ್ತರು ಅರಿಬೇಕು. ಅದು ಯಾರೋ ಒಬ್ಬರು ಏನೋ ಹೇಳಿದ್ದನ್ನ ಕೇಳೋದಕ್ಕಿಂತ ತಾವು ನಮ್ಮ ಸಮುದಾಯಕ್ಕೆ ಯಾವ ಪಕ್ಷ ಹೆಚ್ಚಿನ ಕೊಡುಗೆ ನೀಡಿದೆ ಅನ್ನೋವಂಥದ್ದನ್ನು ಈ ಸಂದರ್ಭದಲ್ಲಿ ನೀವು ವೋಟ್ ಮಾಡೋಕ್ಕೆ ಮೊದಲು ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಿ ನಮ್ಮ ಸಮುದಾಯದ ಒಂದು ಏಳಿಗೆಗಾಗಿ ಯಾವ ಪಕ್ಷ ನಮ್ಗೆ ಸಹಕಾರ ಕೊಡುತ್ತೆ, ಸಹಾಯ ಮಾಡುತ್ತೆ ಅನ್ನುವಂಥದ್ದನ್ನು ತಿಳಿದು ಈ ಸಂದರ್ಭದಲ್ಲಿ ನೀವು ವೋಟ್ ಮಾಡುವಂಥದ್ದಕ್ಕೆ ಪ್ರತಿಯೊಬ್ಬರಿಗೂ ಪ್ರೇರಣೆ ನೀಡಬೇಕು ಅಂತೇಳಿ ಈ ಸಭೆಯ ಮುಖಾಂತರ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ನಾನು ಈ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಎಲ್ಲ ಜಿಲ್ಲಾ ನಾಯಕರುಗಳೇ ಹಾಗೂ ರಾಜ್ಯ ನಾಯಕರುಗಳೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, ತಾಲೂಕು ಪದಾಧಿಕಾರಿಗಳೇ, ಎಲ್ಲ ಮುಖಂಡರುಗಳೇ, ಏನಿವತ್ತು ನಾವು ಸೇರಿದ್ದೀವಿ ST ಸಮುದಾಯ ಒಂದು ಸಮಾವೇಶ ಮಾಡಬೇಕು ಜಿಲ್ಲೆದು ಅಂತೇಳಿ ತಾವೆಲ್ಲ ಹಳ್ಳಿ ಕಡೆಯಿಂದ ದೂರದಿಂದ ಬಂದಿದ್ದಿರ್ತಾವ. ತಮ್ಮ ಗುರಿ ಒಂದೇ, ಈ NDA ಅಭ್ಯರ್ಥಿ ಗೆಲ್ಲಿಸಬೇಕು, ಮೋದಿ ಕೈ ಬಲಪಡಿಸಬೇಕು ಅಂತ ತಾವೆಲ್ಲ ಬಂದಿದ್ದೀರಿ. ಖಂಡಿತ ಈ ಜಿಲ್ಲೆಯಿಂದ NDA ಅಭ್ಯರ್ಥಿ ಗೆಲ್ತಾರೆ. ಅತ್ಯಧಿಕ ಮತಗಳಿಂದ ನಾವೆಲ್ಲ ಸೇರಿ ಗೆಲ್ಲಿಸೋಣ, ಈ ಜಿಲ್ಲೆಯಿಂದ ಮೋದಿ ಕೈ ಬಲಪಡಿಸೋಣ ಅಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇಲ್ಲಿ ತಾವೆಲ್ಲ ಪಾಪ ಬೆಳಗ್ಗೆಯಿಂದ ಬಂದು ವಾರದಿಂದ ಪಾಪ ನಮ್ಮ ST ಮೋರ್ಚಾ ಜಿಲ್ಲಾಧ್ಯಕ್ಷ ತಿಮ್ಮರಾಯಣ್ಣವರು ಸಮಾವೇಶ ಮಾಡಬೇಕು ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದಾರೆ. ಪ್ರತಿದಿನಾನು ಬೆಳಗ್ಗೆ ಫೋನ್ ಮಾಡಿದ ತಕ್ಷಣ ಅದು ಹೆಂಗೆ ಮಾಡಬೇಕು, ಇದು ಹೆಂಗೆ ಮಾಡಬೇಕು ಅಂತೇಳಿ. ಈ 3 ದಿನ ಹಿಂದೆ ನಾನು ಜಿಲ್ಲಾ ಸಮಾವೇಶ ಮಾಡಿದೆ OBCದು. ಅವತ್ತು ಅಣ್ಣ ಬಂದಿದ್ರು. ನಾನು ಬೇಗ ಮಾಡಬೇಕು ಅಂತೇಳಿ ಅಣ್ಣ ಬೆಳಗ್ಗೆ ಎದ್ದಿದ್ರೆ ಪಾಪ ನಾವೇನಾದರೂ ಮಾಡಬೇಕು, ಪಕ್ಷಕ್ಕೆ ಅಭ್ಯರ್ಥಿ ನಮ್ಮದು ಒಂದಷ್ಟು ವೋಟ್ ಬೀಳಬೇಕು, ಗೆಲ್ಲೋದ್ರಲ್ಲಿ ನಮ್ಮದೊಂದು ಪಾತ್ರ ಇರಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ಅದೇ ರೀತಿಯಲ್ಲಿ ತಾವೆಲ್ಲ ಇಲ್ಲಿ ಬಂದಿರೋಂಥ ಎಲ್ಲ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರಲ್ಲ. ಕಮ್ಮಿ ಅಂತಂದ್ರೆ ಒಬ್ಬರ ಕೈಯಲ್ಲಿ 20 ಓಟು 30 ಓಟು ಹಾಕ್ಸೋಕಂತ ಶಕ್ತಿ ಇದೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ. ಅಂತ ವ್ಯಕ್ತಿಗಳು ಇಲ್ಲಿ ಗಂಟ ಬಂದಿದ್ದಿರ್ತಾವ. ತಾವೆಲ್ಲ ಹೋಗಿ ಮೊದಲನೇದಾಗಿ ನಮ್ಮ ಚಿಹ್ನೆ ಯಾವುದು ಅಂತಂದ್ರೆ ತೆನೆ ಹೊತ್ತ ರೈತ ಮಹಿಳೆ. ದಯವಿಟ್ಟು ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. ನಾವೆಲ್ಲರೂ ಒಂದು ಸಿಂಬಲ್ ಪ್ರತಿಯೊಬ್ಬರು ಕೇಳ್ತಾರೆ. ನಾವೆಲ್ಲ BJP ಶಾಲಾ ಕೊಂಡೋಗ್ತೀವಿ, JDS ಶಾಲಾ ಕೊಂಡೋಗ್ತೀವಿ. ಸಿಂಬಲ್ ಕಮಲದ ಗುರ್ತಿದ್ಯಾ ಅಂತ ಕೇಳ್ತಾರೆ. ದಯವಿಟ್ಟು ನಾವೆಲ್ಲರಿಗೂ ಮನವರಿಕೆ ಮಾಡ್ಕೊಡ್ಬೇಕು. ತೆನೆ ಹೊತ್ತ ರೈತ ಮಹಿಳೆ ನಮ್ಮ ಸಿಂಬಲ್ ಸರಿ. NDA ಅಭ್ಯರ್ಥಿ ಸೀರಿಯಲ್ ನಂಬರ್ 2 ಪ್ರತಿಯೊಬ್ಬರು ಹೇಳ್ಬೇಕು. ಸೀರಿಯಲ್ ನಂಬರ್ 2 ತೆನೆ ಹೊತ್ತ ರೈತ ಮಹಿಳೆ ನಮ್ಮ ಸಿಂಬಲ್. NDA ಅಭ್ಯರ್ಥಿ ಮಲ್ಲೇಶ್ ಬಾಬು. ತಾವೆಲ್ಲರೂ ಗೆಲ್ಲಿಸ್ತೀರಿ, ಎಲ್ಲರೂ ವೋಟ್ ಹಾಕ್ಸ್ತೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.